ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಬಾಯಿ ರುಚಿ ಇಲ್ಲದಿದ್ದಾಗ, ಊಟ ಸೇರದಿದ್ದಾಗ ಈ ಥರ ಒಂದು ಮೆಂತ್ಯ ಸೊಪ್ಪಿನ ಚಟ್ನಿಯನ್ನು ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಮೆಂತ್ಯ ಸೊಪ್ಪು ಬಾಯಿ ರುಚಿ ಇಲ್ಲದಾಗ ಇದನ್ನು ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ದಂಟು ಸಮೇತ ಹಾಕ್ಬೋದು. ಸ್ವಲ್ಪ ಸ್ವಲ್ಪ ದಂಟಿದ್ರೂ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಸೊಪ್ಪೆ ತೆಗಿಬೇಕಂತೇನಿಲ್ಲ. ಸ್ವಲ್ಪ ಮೆಂತ್ಯ ಸೊಪ್ಪನ್ನು ದಂಟು ಸಮೇತವಾಗಿ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಕೆಲವೊಂದು ಸಾಮಗ್ರಿಗಳಿಂದ ಒಗ್ಗರಣೆಯನ್ನು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪಿನ ಚಟ್ನಿಯನ್ನು ಮಾಡಲಿಕ್ಕೆ ಆಲ್ರೆಡಿ ನಾನು ತವವನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗೋಕ್ಕೂ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಹುರ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಹುರಿದಾಗಕ್ಕೂ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕಿದ್ದೀನಿ. ಈ ಕೊತ್ತಂಬರಿ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿರು ಮೆಣಸನ್ನು ಹಾಕ್ತಾಯಿದ್ದೀನಿ. ನಾನೊಂದು 6-7 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹಸಿರು ಮೆಣಸನ್ನು ಹಾಕುವಾಗ ಒಗ್ಗರಣೆಗೆ ಇಡೀ ಹಸಿರು ಮೆಣಸನ್ನು ಹಾಕಬೇಡಿ, ಸ್ವಲ್ಪ ಪೀಸ್ ಮಾಡಿ ಹಾಕಿ, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಹಸಿರು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಿದೆ ನೋಡಿ, ಈ ಥರ ಬೆಳ್ಳಗೆ ಆಗಿದೆ. ಈಗ 3 ಬ್ಯಾಡಿಗೆ ಚಿಲ್ಲಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ 1 ಕರಿಬೇವು ಗರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗೋಕ್ಕೂ 1 ಗಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬಾ ರುಚಿ ಆಗುತ್ತೆ ಚಟ್ನಿ. ಇದು ಸ್ವಲ್ಪ ಹುರಿದಾದ್ಮೇಲೆ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಈಗ ನಾನೇನು ಮೆಂತ್ಯ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ನಾನಿಲ್ಲಿ 1 ಕಟ್ಟನ್ನು ತಗೊಂಡಿದ್ದೀನಿ. ದಂಟನ್ನು ಸ್ವಲ್ಪ ಸಾಫ್ಟ್ ಆಗಿರೋ ದಂಟನ್ನೆಲ್ಲ ಹಾಕಿ ಹುರಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಮೆಂತ್ಯ ಸೊಪ್ಪನ್ನು ಕೈ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇದೀಗ ಆಗಿದೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದೇ ಪ್ಯಾನಿಗೆ ಮತ್ತೆ 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ಹುಳಿ ಟೊಮೆಟೊವನ್ನು ತೊಗೊಂಡಿದ್ದೀನಿ. ಸುಮಾರು 4 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ ಎಣ್ಣೆಗೆ ಹಾಕಿ ಇದನ್ನು ಹುರಿತಾ ಇದ್ದೀನಿ. ಇದು ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋಣ. ಹುಳಿ ಟೊಮೆಟೊ ಹಾಕೋದ್ರಿಂದ ಚಟ್ನಿ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಹುರ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಟೊಮೆಟೊ ಸಾಫ್ಟ್ ಆಗಿದೆ, ಇದು ಸಾಕು. ಈಗ ಗ್ಯಾಸನ್ನು ಆಫ್ ಮಾಡೋಣ. ಈಗ ನಾನಿಲ್ಲಿ ಆಲ್ರೆಡಿ ಮೆಂತ್ಯ ಸೊಪ್ಪನ್ನು ಹುರಿದಿಟ್ಟಿದ್ದು ತಣ್ಣಗಾಗಿದೆ. ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ತರಿಯಾಗಿ. ಈ ಹುರಿದಿಟ್ಟಂಥ ಮೆಂತ್ಯ ಸೊಪ್ಪನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ
ಹುರಿದ ಟೊಮೆಟೊ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಸಹ ಇದರೊಟ್ಟಿಗೆ ನೀರು ಹಾಕದೆ ಚೆನ್ನಾಗಿ ರುಬ್ಕೊಂಡು ಬರೋಣ. ಚಟ್ನಿನ ಹರ್ಕೊಂಡು ಬಂದಿದ್ದೀನಿ. ನೀರು ಪಸೆ ತಾಗಿಸ್ಬಾರ್ದು, ಹಾಗೇ ಈ ಥರ ಗಟ್ಟಿಯಾಗಿ ಕಟ್ಕೊಂಡ್ರೆ ಇದನ್ನು ಒಂದು 2 ದಿನ ಇಟ್ಕೊಂಡು ತಿನ್ಬೋದು. ಎಳ್ಳು ಹಾಕಿರೋದ್ರಿಂದ ರುಚಿ ಚೆನ್ನಾಗಿದೆ. ಈಗ ಈ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡೋಣ. ಇದಕ್ಕೆ ಒಗ್ಗರಣೆ ಪಾತ್ರವನ್ನು ಒಲೆಗಿಟ್ಟಿದ್ದೀನಿ. ಈಗ 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಬೆಳ್ಳುಳ್ಳಿ ಗಡ್ಡೆಯನ್ನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸೊಪ್ಪುಗಳಿಗೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಉಪಯೋಗಿಸಿದರೆ ರುಚಿ ಹೆಚ್ಚು. ಬ್ಯಾಡಗಿ ಚಿಲ್ಲಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇಂಗು ಬೇಕಾದರೆ ಸೇರಿಸ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಇಂಗನ್ನು ಉಪಯೋಗಿಸಿಲ್ಲ. ಈಗ ಗ್ಯಾಸನ್ನು ಆಫ್ ಮಾಡಿ ಚಟ್ನಿಗೆ ಇದನ್ನು ಮಿಕ್ಸ್ ಮಾಡೋಣ. ಈಗ ಈ ಚಟ್ನಿಗೆ ಒಗ್ಗರಣೆಯನ್ನು ಸೇರಿಸೋಣ. ವೀಕ್ಷಕರೇ, ತುಂಬಾ ರುಚಿಯಾಗಿರುವಂಥ ಆರೋಗ್ಯಪೂರ್ಣ ಮೆಂತ್ಯ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಇದು ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಬಾಯಿ ರುಚಿ ಇಲ್ಲದಾಗ ಎಲ್ಲ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.